ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಮಾಹಿತಿ ನೋಡಿ, ತುರ್ತು ಸಂದರ್ಭದಲ್ಲಿ ಮನೆಯಲ್ಲಿಯೇ ಹೆರಿಗೆಯಾದಲ್ಲಿ ಅಂದರೆ ಒಂದು ಗರ್ಭಿಣಿಯರ ಒಂದು ಸೇಫ್ ಮತ್ತು ಅವರು ಹೆರಿಗೆ ನೋವು ಏನಾದರೂ ಕಾಣಿಸಿಕೊಂಡರೆ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ಏನಾದರೆ ಹೆರಿಗೆ ಆಗುವ ಚಾನ್ಸಸ್ ಇದ್ದರೆ ಈ ಒಂದು ನಾವು 5 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನೋಡಿ. ತುರ್ತು ಸಂದರ್ಭದಲ್ಲಿ ಒಂದು ಮನೆಯಲ್ಲಿಯೇ ಹೆರಿಗೆಯಾದಲ್ಲಿ ಹೆದರಿಕೆಯಾದರೆ ಯಾವ ರೀತಿಯಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಮಾಹಿತಿ ಎಲ್ಲಿ ಬರುತ್ತೆ ಅಂದರೆ ಒಂದು ತಾಯಿ ಕಾರ್ಡಲ್ಲಿರೋ ಒಂದು 7ನೇ ಪುಟ. ನೀವು ಹೆಚ್ಚಿನ ಮಾಹಿತಿಗಳು ಮತ್ತು ಇನ್ನೂ ಕನ್ಫರ್ಮ್ ಬೇಕಾಗಿದ್ದರೆ ನೀವು ಅಲ್ಲಿ ನೀವು ನೋಡಿಕೊಳ್ಳಬಹುದು. ಮೊದಲನೇ ಪಾಯಿಂಟ್ ನೋಡಿ, ಸ್ವಚ್ಛ ಕೈಗಳಿರಬೇಕು. ಅಂದರೇನು, ಡಿಲಿವರಿ ಮಾಡುವ ಒಂದು ಯಾವುದೇ ಒಂದು ಮಹಿಳೆ ಇರ್ಬೋದು, ಹಿಂದಿನ ಕಾಲದಲ್ಲಿ ಮನೆಯಲ್ಲಿಯೇ ಒಂದು ಡಿಲಿವರಿ ಆಗ್ತಿದ್ದು. ಅದೇ ಒಂದು ಪದ್ಧತಿ ಏನಾದರೂ ಅಂದರೆ ಒಂದು ಎಮರ್ಜೆನ್ಸಿ ಒಂದು ಮಗುವಿನ ಒಂದು ತಲೆ ಅಥವಾ ಏನಾದರೂ ಒಂದು ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಮತ್ತು ನೀರು ಹೋಗೋದು, ಬ್ಲಡ್ ಬ್ಲೀಡಿಂಗ್ ಜಾಸ್ತಿ ಆಗೋದು, ಈ ಥರದ್ದು ಏನಾದರೂ ಬಂದರೆ ಮನೆಯಲ್ಲೇ ಹೆರಿಗೆ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಒಂದು ಡಿಲಿವರಿ ಮಾಡಿಸಿಕೊಳ್ಳುವಂಥ ಮಹಿಳೆಯರು ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕೈಗಳನ್ನು. ನೆಕ್ಸ್ಟ್ ಬಂದುಬಿಟ್ಟು ಸ್ವಚ್ಛ ಪೆರಿನಿಯಮ್ ಮತ್ತು ಪರಿಸರ. ಅಂದ್ರೇನು, ಒಂದು ಮಗು ಜನನವಾಗುವ ಒಂದು ಪ್ಲೇಸ್, ಜಾಗ, ಮನೆ ಎಲ್ಲದು ಕ್ಲೀನ್ ಇರಬೇಕು, ಧೂಳತಿ ಇರಬಾರ್ದು ಅನ್ನೋದನ್ನು, ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಕಾಪಾಡಿಕೊಳ್ಬೇಕು. ನೆಕ್ಸ್ಟ್ ಸ್ವಚ್ಛ ಬ್ಲೇಡ್ ಇರಬೇಕು. ಬ್ಲೇಡ್ ನೋಡಿ, ಒಂದು ಹೊಕ್ಕಳ ಬಳ್ಳಿಯನ್ನು ಕಟ್ ಮಾಡುವುದಾಗಿರ್ಬೋದು, ಅದಕ್ಕೆ ಏನು ಮಾಡಬೇಕಂದ್ರೆ ಬ್ಲೇಡು ಕ್ಲೀನಾಗಿರೋದು, ಹೊಸದಾಗಿರೋ ಒಂದು ಬ್ಲೇಡನ್ನು ಯೂಸ್ ಮಾಡಬೇಕು. ಸ್ವಚ್ಛ ದಾರ ಅಂದ್ರೇನು, ಹೊಕ್ಕಳ ಬಳ್ಳಿಯನ್ನು ಒಂದು ಮಗು ಜನನದ ನಂತರ ಒಂದು ಹೊಕ್ಕಳ ಬಳ್ಳಿಯನ್ನು ಕಟ್ಟಲು ಒಂದು ದಾರ ಇರಬೇಕು. ಸ್ವಚ್ಛ ಬಟ್ಟೆ, ನವಜಾತ ಶಿಶುವಿಗೆ ಹೊದಿಸಲು. ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಮಗುವಿಗೆ ಬೇಕಾದಂಥದ್ದು ನೋಡಿ ಇದು. ಸ್ವಚ್ಛವಾದ ಬಟ್ಟೆ ಅಂದರೆ ತೊಳೆದು ಒಂದು ಯಾವುದೇ ರೀತಿಯ ಹೊಲಸು ಬಟ್ಟೆ ಇರಬಾರದು. ಹಳೆ ಬಟ್ಟೆ ಆಗಿರ್ಬೋದು ಅಂಥದ್ದೆಲ್ಲ ಇರಬಾರ್ದು. ಒಂದು ಹೊಸ ಬಟ್ಟೆಯಲ್ಲಿ, ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಮಗುವನ್ನು ನಾವು ಜೋಪಾನವಾಗಿ ಇಟ್ಕೊಳ್ಬೇಕು ನೋಡಿ. ಒಂದು ತುರ್ತು ಸಮಯದಲ್ಲಿ ಒಂದು ಮನೆಯಲ್ಲೇ ಹೆರಿಗೆ ಆದರೆ ಈ ಥರ ಒಂದು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಕುಟುಂಬದಿಂದ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಬೇಕು. ಒಂದು ತುರ್ತು ಸಂದರ್ಭದಲ್ಲಿ ಹೆರಿಗೆ ಆದ ನಂತರ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಹೆರಿಗೆ ಮನೆಯಲ್ಲೇ ಆಗಿದೆ ಅಂತಂದು ಸುಮ್ಮನೆ ಕೊಡೋ ಆಗಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಏನು ಮಾಡಬೇಕು, ಆಸ್ಪತ್ರೆಗೆ ಹೋಗಲು ವಾಹನ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಅಂದ್ರೇನು, ಮಗು ಮತ್ತು ತಾಯಿಯ ಒಂದು ಪರಿಸ್ಥಿತಿ ಏರುಪೇರು ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನಾವು ನಮ್ಮಲ್ಲಿ ಎಲ್ಲದನ್ನು ತಿಳ್ಕೊಳ್ಳಬೇಕು. ಮಹಿಳೆಯ ಆರೋಗ್ಯ ಸಹಾಯಕಿಯನ್ನು ಕರೆಸ್ಕೋಬೇಕು. ಅಂದ್ರೇನು, ಒಂದು ಆಶಾ ಕಾರ್ಯಕರ್ತ ಇರ್ತಾರಲ್ಲ, ಅವ್ರನ್ನ ಆ ಟೈಮಲ್ಲಿ ಕರೆಸ್ಕೊಳ್ಳಬೇಕು. ಹೆರಿಗೆಯಾದ ನಂತರ ಮಗು ಹುಟ್ಟಿದ 1 ತಾಸಿನ ಒಳಗೆ ತಾಯಿ ಎದೆ ಹಾಲನ್ನು ಕುಡಿಸಬೇಕು. ಇದಂತೂ ಒಂದು ಮೊದಲನೇ ಪಾಯಿಂಟ್ ನೋಡಿ. ಮಗು ಹುಟ್ಟಿದ ತಕ್ಷಣ ಒಂದು 5 ನಿಮಿಷ ಅಥವಾ 10 ನಿಮಿಷ ಆದಮೇಲೆ ತಾಯಿ ರಿಲ್ಯಾಕ್ಸ್ ಆಗ್ತಾಳೆ. ಒಂದು ಅರ್ಧ ತಾಸು ಬಿಟ್ಟು, ಒಂದು 10-20 ನಿಮಿಷ ಬಿಟ್ಟು ಒಂದು ಮಗುವಿನ 1 ತಾಸಿನೊಳಗಡೆ ಒಂದು ಮಗುವಿಗೆ ಒಂದು ಹಾಲು ಕುಡಿಸಲು ಪ್ರಯತ್ನ ಮಾಡಬೇಕು. ಇದೇ ನೋಡಿ, ಒಂದು ತುರ್ತು ಸಮಯದಲ್ಲಿ ಮನೆಯಲ್ಲಿಯೇ ಒಂದು ಹೆರಿಗೆಯಾದಲ್ಲಿ ಈ ಒಂದು ಮಾಹಿತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಈ ಮಾಹಿತಿಗಳನ್ನು ನಾವು ಫಾಲೋ ಮಾಡಲೇಬೇಕು. ಇದು ಒಂದು ಗರ್ಭಿಣಿಯರು ಮತ್ತು ಒಂದು ಮನೆಯವರು ನೋಡಿಕೊಂಡು ಹೋಗಬೇಕಾದ ಸಂದರ್ಭ ಅಂತ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.